ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಶೇಷವಾಗಿರುವ ಒಂದು ಆಲೂಗಡ್ಡೆ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೆ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗುತ್ತೆ, ತುಂಬ ರುಚಿ ಕೊಡುತ್ತೆ. ಇದನ್ನು ನೀವು ಖಂಡಿತ ಮಾಡ್ಕೊಳ್ಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಆಲೂಗಡ್ಡೆ ಸಾಂಬಾರು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ಸಾಂಬಾರು ಮಾಡಲಿಕ್ಕೆ ಒಂದು 4 ಆಲೂಗಡ್ಡೆನ ತಗೊಂಡಿದ್ದೆ ನಾನು. ಅದು ನಿಮ್ಮ ಪ್ರಮಾಣ ನೋಡಿಕೊಂಡು ನೀವು ಆಲೂಗಡ್ಡೆನ ತಗೊಳ್ಬೋದು, ಇಷ್ಟೇ ಅಂತೇನಿಲ್ಲ. ನಾನಿಲ್ಲಿ ಒಂದು 4 ತಗೊಂಡು ಅದನ್ನು ಮೇಲ್ಗಡೆ ಸಪ್ಪೆಯನ್ನು ತಗೊಂಡು ಈಗ ಸಣ್ಣದಾಗಿ ಇದನ್ನ ಕಟ್ ಮಾಡ್ಕೊಳ್ತೇನೆ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ರೀತಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿದ್ದೆ. ಅದನ್ನ ನೀರಲ್ಲಿ ಹಾಕಿ ಇಡೋದ್ರಿಂದ ಆಲೂಗಡ್ಡೆ ಕಪ್ಪಾಗಲ್ಲ, ಹಾಗೇ ಇರುತ್ತೆ. ನೀರಲ್ಲೇ ಹಾಕಿ ಇಟ್ಕೊಳ್ಬೇಕು. ಹಚ್ಚಿದ ತಕ್ಷಣ 2 ಟೊಮೆಟೊ, 1 ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದೆ. ಒಂದು 3 ಸ್ಪೂನ್ ಆಗುವಷ್ಟು ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಹಾಕಿ ಆಲ್ರೆಡಿ ನಾನು ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ತೊಗೊಂಡು ಆಲೂಗಡ್ಡೆ ಹಾಗೆ ಈರುಳ್ಳಿ, ಟೊಮೆಟೊ, ನಾನೊಂದು ಸ್ವಲ್ಪ ಬಟಾಣಿಯನ್ನು ನೆನೆಸಿಟ್ಟಿದ್ದೆ. ನೆನೆಸಿದಂಥ ಬಟಾಣಿಯನ್ನು ಹಾಕಿ ಚೆನ್ನಾಗಿ ಈಗ ಬೇಯಿಸ್ಕೊಳ್ಬೇಕು. ಇದನ್ನು ತುಂಬಾ ರುಚಿ ಇರುತ್ತೆ. ನೀವು ಇದೇನಪ್ಪ ವಿಶೇಷತೆ ಇದೆ ಅಂದ್ಕೊಳ್ಬೋದು. ಒಮ್ಮೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಾನು ಏನೇನು ಐಟಮನ್ನು ಹಾಕಿದೆ ಅನ್ನೋದನ್ನು ನೋಡಿಕೊಂಡು ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿ ಕೊಡುತ್ತೆ ಇದು. ಈಗ ಬಟಾಣಿಯನ್ನು ಹಾಕ್ತಾಯಿದ್ದೆ ನೋಡಿ. ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ ಇದು. ಎಲ್ಲರಿಗೂ ಇಷ್ಟನೂ ಕೂಡ ಆಗುತ್ತೆ. ಇಡ್ಲಿಗೆ, ದೋಸೆಗೆ, ಹಾಗೆ ಅನ್ನಕ್ಕೂ ಕೂಡ ಚೆನ್ನಾಗಾಗುತ್ತೆ. ರೋಟಿ ಚಪಾತಿಗೂ ಚೆನ್ನಾಗಾಗುತ್ತೆ. ನಮ್ಮ ಕಡೆ ಹೆಚ್ಚು ಕಡಿಮೆ ಅಂದರೆ ಇಡ್ಲಿ ಮಾಡಿಕೊಂಡಾಗ, ದೋಸೆ ಮಾಡಿಕೊಂಡಾಗ ಈ ಒಂದು ಸಾಂಬಾರನ್ನು ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಅರಿಶಿಣದ ಹುಡಿ, ಸ್ವಲ್ಪ ಉಪ್ಪು ಹಾಕಿ ನಾನೀಗ ಬೇಯಲಿಕ್ಕೆ ಇಟ್ಟಿರೋದು. ಇದು ನಾನ್ ವೆಜ್ ತಿನ್ನೋದಿಲ್ಲ ಅನ್ನೋರಿಗೆ ಈ ಒಂದು ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಅವರಿಗೆ ತುಂಬಾ ಇಷ್ಟನೂ ಕೂಡ ಆಗುತ್ತೆ. ನಾವು ಈ ಸಾಮಾನುಗಳಲ್ಲೆಲ್ಲ ನಾನ್ ವೆಜ್ ತಿನ್ನೋದಿಲ್ಲ ಅನ್ನೋರಿದ್ದರೆ ಈ ಒಂದು ಸಾಂಬಾರು ಮಾಡಿರ್ತೀವಿ, ಅವ್ರಿಗೆ ಇದನ್ನು ಹಾಕೋದು ಅಷ್ಟು ರುಚಿಯಾಗಿ ಮಾಡಿರ್ತೀವಿ, ಅಷ್ಟೇ ಟೇಸ್ಟಾಗಿ ಬರುತ್ತೆ ಅದು. ಈಗ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೆ ನೋಡಿ. ಒಂದು ಪೀಸ್ ಚಕ್ಕೆ ಹಾಕಿದ್ದೆ, ಹಾಗೆ ಲವಂಗವನ್ನು ಹಾಕಿದ್ದೆ, 1 ಏಲಕ್ಕಿಯನ್ನು ಹಾಕಿದ್ದೆ. ನಂತರ ತೆಂಗಿನಕಾಯಿ ತುರಿ ಹಾಕಿ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ, ನೀವು ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು. ಒಂದು 3-4 ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಇದನ್ನು ಈಗ ರುಬ್ಕೊಳ್ತೇನೆ ನಾನು. ನೈಸಾಗಿ ರುಬ್ಕೊಳ್ಬೇಕು. ಚಕ್ಕೆಯನ್ನು ಹಾಕಿದ್ದೆ, ಹಾಗೆ ಲವಂಗ, 1 ಏಲಕ್ಕಿಯನ್ನು ಹಾಕಿದ್ದೆ ಇಲ್ಲಿ. ಈಗ ರುಬ್ಬಿದ ಮಿಶ್ರಣವನ್ನು, ಇದು ಆಲೂಗಡ್ಡೆ ಬೆಂದಿದೆ, ಹಾಗಾಗಿ ನೀವು ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೆ. ನೈಸಾಗಿ ರುಬ್ಕೊಂಡಿದ್ದೆ. ನಂತರ ಬೇಯಿಸಿಟ್ಕೊಂಡಂಥ ಬೇಳೆಯನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. 1 ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆಥಿ ಹಾಕಿದ್ದೆ ನಾನು. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಈಗ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಸ್ಟವನ್ನು ಆಫ್ ಮಾಡಿ ಈಗ ನಾನು ಇದಕ್ಕೆ ಮೇಲ್ಗಡೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ತೇನೆ. ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಸ್ಪೂನ್ ಆಗೋಷ್ಟು ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆಯನ್ನು ಹಾಕಿರೋದು. ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಬಾಜಿ ರೆಡಿಯಾಗಿದೆ.